ಜೀವಧಾರೆ ಟ್ರಸ್ಟ್ ವತಿಯಿಂದ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ ಅವರ 127ನೇ ಜಯಂತ್ಯೋತ್ಸವದ ಅಂಗವಾಗಿ ಜನವರಿ 23ರಂದು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೀವಧಾರೆ ಟ್ರಸ್ಟ್ ಅಧ್ಯಕ್ಷರಾದ ನಟರಾಜ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ ಅವರ 127ನೇ ಜಯಂತ್ಯೋತ್ಸವದ ಅಂಗವಾಗಿ ಜೀವಧಾರೆ ಟ್ರಸ್ಟ್ ಮಂಡ್ಯ ವತಿಯಿಂದ ಮಂಡ್ಯದ ಶ್ರೀ ವಿಠಲ ಸಮುದಾಯ ಭವನ ಭಾವಸಾರ ಕ್ಷತ್ರಿಯ ಸಮಾಜದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಬೃಹತ್ ರಕ್ತದಾನ ಶಿಬಿರವನ್ನ ಏರ್ಪಡಿಸಲಾಗಿದ್ದು, ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಜನವರಿ 23 ಸುಭಾಷ್ ಚಂದ್ರ ಬೋಸ್ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ ರವರ ಜನ್ಮ ಜಯಂತಿಯನ್ನು ಈ ಜೀವಧಾರೆ ತುಂಬ 16 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ. 25 ವರ್ಷಗಳಿಂದ ರಕ್ತದಾನ ಶಿಬಿರನ ಆಯೋಜನೆ ಮಾಡ್ತಾ ಬಂತ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ ರವರನ್ನ ಸೈನಿಕರ ನಡುವೆ ಆಚರಿಸ್ತಾ ಸುಮಾರು 14 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ, ಹಾಗೆ ದೂರದ ಅಂಡಮಾನ್ನಲ್ಲೂ ಕೂಡ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ರಕ್ತ ಏನು ನಾವು ದಾನ ಮಾಡಿ ರಕ್ತದ ಶಿಬಿರಗಳನ್ನ ಏರ್ಪಡಿಸಿರುವಂಥದ್ದು ಪ್ರತಿಯೊಂದು ಕೂಡ 100ಕ್ಕೆ 99 ಭಾಗ ಬಹುತೇಕ ಗೌರ್ನಮೆಂಟ್ ಹಾಸ್ಪಿಟ್ಲಿಗೆ ಕೊಟ್ಟಿರುವಂಥದ್ದು. ಹಾಗೆ ಎಂದಿನಂತೆ ಈ ಬಾರಿನೂ ಕೂಡ ನಮಗೆ ರಕ್ತದ ಸ್ವಲ್ಪ ಇದು ಮಾಡಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಂಥ ಸಂದರ್ಭದಲ್ಲಿ ಸೈನಿಕರನ್ನ ಭೇಟಿ ಮಾಡಿದೊಂದು ಕಮಾಂಡೋ ಹಾಸ್ಪಿಟ್ಲು ಸೈನಿಕರನ್ನ ಭೇಟಿ ಮಾಡಿದ ಆ ವಿಚಾರನ ಪೂರ್ತಿ ನಮ್ಮ ಯೋಧರು ನಮಗೆ ಹಿಂದಿ ಬರದೇ ಇರೋದ್ರಿಂದ ಉದಯಣ್ಣ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಹೇಳ್ತಾರೆ. ಅವರು ಅಲ್ಲಿ ಹೋಗಿ ಭೇಟಿ ಮಾಡಿದಂಥ ಅವ್ರು ಏನು ಹೇಳಿದ್ರು ಅಂತದ್ದು. ನಾವು ಈ ಕಾರ್ಯಕ್ರಮನ ಪ್ರತಿ ವರ್ಷ ಆಯೋಜಿಸಿದಂತೆ ಇದು 317ನೇ ಶಿಬಿರ 317ನೇ ಶಿಬಿರ ಆಯೋಜನೆ ಮಾಡ್ತಾ ಇರೋದು ವಿಠಲ ಸಮುದಾಯ ಭವನ ಗುರುಶ್ರೀ ಥಿಯೇಟ್ರ್ ಪಕ್ಕ ಇರುವಂಥ ವಿಠಲ ಸಮುದಾಯ ಭವನದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜ ಅಲ್ಲಿ ಆಯೋಜನೆ ಮಾಡಿದ್ದೀವಿ. ಜನವರಿ 23 ಬೆಳಗ್ಗೆ 8ರಿಂದ ಪ್ರಾರಂಭ ಆಗಿ ಸಂಜೆ 6ರ ತನಕನೂ ಕೂಡ ಈ ಕಾರ್ಯಕ್ರಮ ಇರ್ತದೆ. 127ನೇ ಜಯಂತಿ ಆದ್ದರಿಂದ ನಾವು 127 ಹಳ್ಳಿಗಳನ್ನು ಮುಟ್ಟಿ ಅಲ್ಲಿ ಪ್ರತಿಯೊಂದು ಸುಭಾಷ್ ಚಂದ್ರ ಬೋಸ್ ಅಭಿಮಾನಿಗಳನ್ನ ಮತ್ತು ಈ ಯೋಧರನ್ನ ಪ್ರೀತಿಸುವಂಥವ್ರಿಗೆ ಹೇಳಿ ರಕ್ತದಾನ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟು ಅವರೆಲ್ಲರನ್ನು ಕರೆತಂದು ಈ ರಕ್ತದಾನದ ಮುಖಾಂತರ ಸಂಬಂಧಗಳ ಸೇತುವೆ ಆಗಬೇಕು ಅಂತೇಳಿ ನಾವು ರಕ್ತದಾನ ಆಯೋಜನೆ ಮಾಡಿದ್ದೀವಿ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಊರಿನವರು ತುಂಬ ಊರು 127 ಹಳ್ಳಿ ಕೂಡ ಹಾಕಿದ್ದೀವಿ. ಗೋಷ್ಠಿಯಲ್ಲಿ ಕುಮಾರ್, ಮಹದೇವ್, ಹೊಸಹಳ್ಳಿ ಯೋಗಣ್ಣ, ಹನುಮಣ್ಣ, ಸುನಿಲ್ ಉಪಸ್ಥಿತರಿದ್ದರು.